ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶುಕ್ರವಾರ ಪಂಚಮಿ ಬಂದರೆ ತುಂಬ ವಿಶೇಷವಾಗಿರುತ್ತೆ. ಯಾಕಂದರೆ ಲಕ್ಷ್ಮಿಯ ವಾರ ಆಗಿರೋದ್ರಿಂದ ಈ ದಿನ ಪಂಚಮಿ ಅನ್ನುವಂಥದ್ದು ಕೂಡ ಶ್ರೀ ಮಹಾಲಕ್ಷ್ಮಿಯ ವಾರ ದಿನ. ಈ ದಿನ ನಾವು ಏನೇ ಬಯಸಿದ್ರು ಏನೇ ಕೇಳಿಕೊಂಡ್ರು ನಮ್ಮ ಕೋರಿಕೆ ತಪ್ಪದೆ ನೆರವೇರುತ್ತೆ. ಪಂಚಮಿ ಅಂದರೆ ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥ ಹಾಗೂ ಶಕ್ತಿದಾಯಕವಾಗಿರುವಂಥ ದಿನ. ವಾರಾಹಿ ದೇವಿ ಬಂದು ರಾತ್ರಿ ದೇವತೆ. ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು, ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು, ಕೋರ್ಟು ಕೇಸು ಕಚೇರಿಗಳನ್ನು ಹಾಗೂ ಸಾಲದ ಸಮಸ್ಯೆಗಳನ್ನು, ಮನೆಯಲ್ಲಿ ಇರುವಂಥ ಎಷ್ಟೋ ಸಮಸ್ಯೆಗಳು, ಗೊಂದಲ, ಆರೋಗ್ಯ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಅದ್ಭುತವಾದ ದಿನ ಅಂತ ಹೇಳಬಹುದು. ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ಸಣ್ಣ ಪರಿಹಾರಗಳನ್ನು, ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲೇ ನಮ್ಮ ಹಿರಿಯರು ಆ ಪರಿಹಾರಗಳನ್ನು ರಹಸ್ಯವಾಗಿ ಮಾಡಿ ಅದರಿಂದ ತುಂಬ ನೆಮ್ಮದಿಯ ಜೀವನವನ್ನು ಕಂಡುಕೊಂಡು ಅದನ್ನು ನಮಗೆ ಅದರ ಬಳುವಳಿಯನ್ನು ಬಿಟ್ಟು ಕೊಟ್ಟಿರುವಂಥದ್ದು. ಅದನ್ನು ನಾವು ನೀಟಾಗಿ ಒಂದು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿಕೊಂಡಿದ್ದೆ ಆದರೆ ತಪ್ಪದೆ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಬಹುದು ಸ್ನೇಹಿತರೆ. ಕಷ್ಟಗಳು ನಮಗೆ ಬರಬಾರ್ದು ಅಂತ ನಾವು ಕೇಳ್ಕೊಳ್ಳೋದಕ್ಕಾಗೋದಿಲ್ಲ. ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಆ ತಾಯಿಯ ಆಶೀರ್ವಾದ ಪಡ್ಕೊಳ್ಳುವಂಥ ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕು. ಯಾಕಂದರೆ ಪರಿಹಾರವನ್ನು ಮಾಡಿಕೊಂಡಾಗ ಸಮಸ್ಯೆಗಳ ತೀವ್ರತೆ ಅನ್ನುವಂಥದ್ದು ತುಂಬ ಕಡಿಮೆ ಆಗಿಬಿಡುತ್ತೆ. ಸಮಸ್ಯೆಗಳೇ ಬರದೇ ಇರೋದಿಲ್ಲ, ಆದರೆ ಬರುವಂಥ ಸಮಸ್ಯೆಗಳು ನಮಗೆ ಮತ್ತಷ್ಟು ನಮ್ಮನ್ನು ಗಟ್ಟಿ ಮಾಡುತ್ತೆ. ಉತ್ತಮವಾದಂಥ ಹಣಕಾಸನ್ನು ನಾವು ಸಂಪಾದನೆ ಮಾಡೋದಕ್ಕೆ, ನಮ್ಮ ಜೀವನದಲ್ಲಿ ನಾವು ಎಲ್ಲರ ಥರ ತುಂಬ ಷರತ್ತಾಗಿ ಬದುಕೋದಕ್ಕೂ ಕೂಡ ಈ ಪರಿಹಾರಗಳು ಕೆಲಸ ಮಾಡುತ್ತೆ ಅಂತ ಹೇಳಬಹುದು. ಶುಕ್ರವಾರ ಆಗಿರೋದ್ರಿಂದ ತಪ್ಪದೆ, ಯಾಕಂದರೆ ಪಂಚಮಿ ಶುಕ್ರವಾರ ಬಂದಿರೋದು ಎಷ್ಟು ಅದ್ಭುತವಾಗಿರುತ್ತೆ. ಒಂದು ಸಣ್ಣ ದೀಪಾರಾಧನೆ, ಒಂದು ಸಣ್ಣ ಪರಿಹಾರವನ್ನು ಮಾಡಿದ್ರೆ ನಮ್ಮ ಸಮಸ್ಯೆಗಳು 1 2 ಅಂತ ಹೇಳೋಕ್ಕಾಗಲ್ಲ, ಅಷ್ಟೊಂದು ಸಮಸ್ಯೆಗಳಿದೆ ಅನ್ನುವಂಥವರು. ಯಾಕಂದರೆ ಯಾವಾಗಲೂ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಫಾಸ್ಟಾಗಿ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಅಷ್ಟೇ ಫಾಸ್ಟಾಗಿ ನಮಗೆ ಆ ಸಕಾರಾತ್ಮಕವಾಗಿರುವಂಥದ್ದು ಬರಬೇಕು ಅಂತ ನಾವು ಬಯಸ್ತಾ ಇದ್ದರೂ ಕೂಡ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ, ನೆಗೆಟಿವ್ ಅನ್ನುವಂಥದ್ದು, ನರದೃಷ್ಟಿ ಅನ್ನುವಂಥದ್ದು ನಮ್ಮ ಮನೆಯ ಸುತ್ತಮುತ್ತ, ನಮ್ಮ ಅಕ್ಕಪಕ್ಕದಲ್ಲೇ ಇರುವಂಥವರು ನಮ್ಮ ಸ್ವಂತದವರೇ ಆಗಿರ್ತಾರೆ. ನಾವು ಏನೇ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡಿದ್ರು, ಸಣ್ಣ ವಸ್ತು ತಗೊಂಡ್ರು, ಸಣ್ಣದಾಗಿ ಏನೇ ಒಂದು ಕೆಲಸ ಮಾಡಿದ್ರು ನಮಗಿಂತ ಚೆನ್ನಾಗಿದ್ದಾರೆ ಈ ರೀತಿ ಅಸೂಯೆ ಪಟ್ಕೊಳ್ತಾ ಇರ್ತಾರೆ. ಅವರು ಎಲ್ಲೋ ಕೂತ್ಕೊಂಡು ನಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ. ನಾವು ಚೆನ್ನಾಗಿ ಇರಬಾರ್ದು ಅಂತಂದ್ಬಿಟ್ಟು ಮನಸಾರ ಅವರು ಆ ಒಂದು ವಿಚಾರಗಳನ್ನು ನೆನೆಸ್ಕೊಳ್ತಾ ಬಯಸ್ತಾ ಇರ್ತಾರೆ. ಅದಕ್ಕೇ ರಿಪೀಟೆಡಾಗಿ ನಮಗೆ ಪದೇ ಪದೇ ಸಮಸ್ಯೆಗಳು ಬರ್ತಾ ಇರುತ್ತೆ. ಅವುಗಳನ್ನು ಹೋಗಲಾಡಿಸೋದಕ್ಕೆ ಮನೆಯಲ್ಲಿ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ, ಎಸ್ಪೆಷಲಿ ಲಕ್ಷ್ಮೀ ದೇವಿಗೆ ತಾಮ್ರದ ಚೊಂಬಿನ ಪರಿಹಾರ ಅನ್ನುವಂಥದ್ದು ದೇವರ ಮನೆಯಲ್ಲಿ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಅದನ್ನು ಈ ಯಾವುದೇ ರೀತಿಯ ಒಂದು ಲೋಟ ಆಗಿರಬಹುದು ಅಥವಾ ಪ್ಲೇಟ್ ಆಗಿರಬಹುದು, ತಾಮ್ರದ ಚೊಂಬಾಗಿರಬಹುದು, ತಾಮ್ರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಿಂದ ನಾವು ಪೂಜೆಗಳನ್ನು ಮಾಡಿದಾಗ, ಪರಿಹಾರವನ್ನು ಮಾಡಿದಾಗ ಬೇಗ ರಿಸಲ್ಟನ್ನು ಕಂಡುಕೊಳ್ಬಹುದು. ಎಲ್ಲರ ಮನೆಯಲ್ಲೂ ಕೂಡ ತಾಮ್ರದ ಚೊಂಬು ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. ತುಂಬಿದ ಮನೆ ಅಂತ ನಮ್ಮ ಒಂದು ಭಾಷೆಯಲ್ಲಿ ನಾವು ಹೇಳ್ಕೊಳ್ತೀವಿ ನೋಡಿ. ಅಂದರೆ ಸದಾಕಾಲ ಏನೇ ಒಂದು ಖುಷಿ ಸಂತೋಷ ಎಲ್ಲವನ್ನೂ ಕೂಡ ನಾವು ಸೆಲೆಬ್ರೇಷನ್ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ತೀವಿ, ಆರೋಗ್ಯವಂತರಾಗಿರ್ತೀವಿ. ಯಾವುದೇ ಕಷ್ಟ ಬಂದರೂ ಕೂಡ ಒಬ್ರನ್ನೊಬ್ಬರು ಬಿಟ್ಕೊಡೋದಿಲ್ಲ. ಈ ಥರ ಪ್ರತಿಯೊಂದಕ್ಕೂ ಕೂಡ ಜೊತೆಯಾಗಿ ಎಲ್ಲರೂ ಕೂಡ ಒಂದೇ ಮನಸ್ಥಿತಿಯಲ್ಲಿ ಇದ್ದಾಗ ಅದು ಎಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನು ಹೋಗಲಾಡಿಸ್ಕೊಳ್ಬಹುದು. ಇನ್ನು ಪಂಚಮಿ ವಾರಾಹಿ ದೇವಿಯ ದಿನ ಕೂಡ ಹಾಗೂ ಶ್ರೀ ಮಹಾಲಕ್ಷ್ಮಿಯ ದಿನ ಅಂತ ಹೇಳಿದೆ. ಇದನ್ನು ನೀವು
ತಪ್ಪದೆ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ಹಣಕಾಸು ಯಾವಾಗಲೂ ಯಾವುದಕ್ಕೋ ಒಂದಕ್ಕೆ ನಮಗೆ ಬೇಕಾಗಿರುತ್ತೆ. ಸಮಸ್ಯೆಗಳಿಗಾಗಿರಬಹುದು, ಅವಶ್ಯಕತೆಗಾಗಿರಬಹುದು, ಮತ್ತೊಂದಕ್ಕೆ ಅಂತಂದ್ಬಿಟ್ಟು. ಆದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಯಾಕೆ ನಮಗೆ ದುಡ್ಡೇ ಹುಟ್ಟುತ್ತಾ ಇಲ್ಲ, ಎಲ್ಲೂ ಕೂಡ ನಮಗೆ ಹಣಕಾಸು ಅನ್ನುವಂಥದ್ದು ಸಿಗೋದೇ ಕಷ್ಟ ಆಗಿಬಿಟ್ಟಿದೆ ಅಂತ ಹೇಳುವಂಥವರು ಇದನ್ನು ಮಾಡ್ಕೊಳ್ಳಿ. ಆದಾಯದ ಮಾರ್ಗಗಳು ಮುಖ್ಯವಾಗಿ ನಮಗೆ ಬೇಕೇ ಬೇಕು. ಏಕೆಂದರೆ ನಾವು ಯಾವಾಗ ದುಡಿತಾ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಬಹುದು. ದುಡಿಯದೆ ಸುಮ್ಮನೆ ಕೂತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಎಷ್ಟೋ ಜನಕ್ಕೆ ನಾವು ತಯಾರಿದ್ದೀವಿ, ಆದರೆ ನಮಗೆ ಆದಾಯದ ಮಾರ್ಗಗಳು, ಆದಾಯ ಹೆಚ್ಚಾಗ್ತಾ ಇಲ್ಲ, ಈ ಥರ ಹೇಳ್ಕೊಳ್ತಾ ಇರ್ತಾರೆ. ಅಂತಹವರು ಮುಖ್ಯವಾಗಿ ಇದನ್ನು ನೀವು ಸಂಜೆ 6 ಗಂಟೆಯ ಮೇಲೆ ಸಣ್ಣದಾಗಿ ಒಂದು ತಾಮ್ರದ ಚೊಂಬು ನಿಮ್ಮ ದೇವ್ರ ಮನೆಯಲ್ಲಿ ಇರುವಂಥದ್ದನ್ನು ತಗೊಳ್ಳಿ. ನೀಟಾಗಿ ಅದನ್ನು ತೊಳ್ಕೊಂಡು ಶುದ್ಧವಾದಂಥ ನೀರನ್ನು, ನಾವು ಕುಡಿಯುವಂಥ ನೀರು ಇದ್ದರೆ ತುಂಬ ಒಳ್ಳೆಯದು. ಅದಕ್ಕೆ ನೀರು ಚೆಲ್ಲದೆ ಅದರ ತುಂಬ ತುಂಬಿಸ್ಕೊಳ್ಳಿ, ಚೆಲ್ಲಬಾರ್ದು. ಇನ್ನು ಕೆಲವು ವಸ್ತುಗಳನ್ನು ಇದರಲ್ಲಿ ಹಾಕೋದ್ರಿಂದ ಸುಗಂಧಭರಿತವಾದ ವಸ್ತುಗಳು ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ ಆಗುತ್ತೆ. ಆ ದೇವಿ ನಮ್ಮ ಮನೆಯಲ್ಲಿ ಗೆಜ್ಜೆನಾದ ಮಾಡ್ಕೊಳ್ತಾ ಬರ್ತಾಳೆ. ಯಾಕಂದರೆ ಎಲ್ಲಿ ಸುಗಂಧಭರಿತವಾಗಿ ಇರುತ್ತೋ, ಎಲ್ಲಿ ರೆಸ್ಪೆಕ್ಟ್ ಇರುತ್ತೋ, ತುಂಬ ಶ್ರದ್ಧೆ ಇರುತ್ತೋ ಆ ಜಾಗಕ್ಕೆ ಆ ತಾಯಿ ಬಂದೇ ಬರ್ತಾಳೆ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು ನಾವು ಪ್ರತಿ ಶುಕ್ರವಾರ ಕೂಡ ಮಾಡ್ಕೊಳ್ಬಹುದು. ಶುಕ್ರವಾರನೇ ನಮಗೆ ಈ ರೀತಿ ಕೂಡಿ ಬಂದಿರೋದ್ರಿಂದ ನೀವು ಇದನ್ನು ಮಾಡಿಕೊಂಡಾಗ ಇಷ್ಟಾರ್ಥಗಳು ನೆರವೇರುತ್ತೆ. ಮುಖ್ಯವಾಗಿ ಮನೆಯಲ್ಲಿ ಯಾರೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ನೋಡಿ, ಅವ್ರಿಗೆ ಒಂದು ಸ್ಪಷ್ಟವಾದಂಥ ದಾರಿ ಕಾಣಿಸುತ್ತೆ, ಸಮಸ್ಯೆಗಳು ಹೋಗಲಾಡಿಸುತ್ತೆ. ಇದಕ್ಕೆ ಮುಖ್ಯವಾಗಿ ನಮಗೆ ನೀರು, ಶುದ್ಧವಾಗಿರುವಂಥ ನೀರನ್ನು ತುಂಬಿಸ್ಕೊಂಡು ಮೊದಲು ಅರಿಶಿಣ ಕುಂಕುಮವನ್ನು ಸ್ವಲ್ಪ ಹಾಕಿ, ಆಮೇಲೆ ಗಂಧವನ್ನು ಹಾಕಬೇಕು, ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು. ಅಕ್ಷತೆ ನಮಗೆ ಡಬಲ್ ಮಾಡುತ್ತೆ, ನಮ್ಮ ಮನೆಯಲ್ಲಿ ಸಂಪತ್ತನ್ನು ಜಾಸ್ತಿ ಮಾಡುತ್ತೆ. ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ, ಅರಿಶಿಣ ಕುಂಕುಮ ನಾವು ಯಾವಾಗಲೂ ಸೌಭಾಗ್ಯವನ್ನು ಬಯಸುವಂಥದ್ದು ಇದರ ಸಂಕೇತ. ಇನ್ನು ನೀವು ಪಚ್ಚ ಕರ್ಪೂರ ಅನ್ನುವಂಥದ್ದು ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿಗೆ ಪ್ರೀತಿಕರವಾಗಿರುವಂಥದ್ದು. 5 ರೂಪಾಯಿ ಕಾಯಿನು ಲಕ್ಷ್ಮೀದೇವಿಗೆ ಲೋಹದ ಪರಿಹಾರವನ್ನು ಮಾಡ್ತಾ ಇರೋದ್ರಿಂದ ಹಣಕಾಸನ್ನು, ಆ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಒಂದು ದಾಸವಾಳದ ಹೂವು ಆದಷ್ಟು ಇದ್ದರೆ ನೀವು ಪ್ರಯತ್ನ ಪಡಿ. ಅದು ಸಿಗಲಿಲ್ಲ ಅಂದಾಗ ಮಾತ್ರ ನೀವು ರೋಸು ಆ ಥರದ್ದು ಏನಾದರೂ ನಿಮ್ಮ ಮನೆಯಲ್ಲಿ ಇರುವಂಥ ಹೂವನ್ನು ತಗೊಳ್ಳಿ. ಆಗ ಭೂಮಿಗೆ ಸಂಬಂಧಪಟ್ಟಂಥ ದೋಷಗಳು ಹಾಗೂ ಒಡವೆಗಳಿಗೆ ಇರುವಂಥ ದೋಷಗಳು ನಿವಾರಣೆ ಆಗುತ್ತೆ ದಾಸವಾಳದ ಹೂವನ್ನು ತಗೊಂಡಾಗ. ಇಷ್ಟನ್ನು ಇಟ್ಟು ನಿಮ್ಮ ಈಶಾನ್ಯ ಮೂಲೆಯಲ್ಲಿ, ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇದನ್ನು ಇಡಿ. ಮಾರನೇ ದಿನ 5 ರೂಪಾಯಿ ಕಾಯಿನನ್ನು ನೀವು ನೀಟಾಗಿ ತಗೊಂಡಿದ್ದೆ ಇನ್ನು ಮಿಕ್ಕಿದ ವಸ್ತುಗಳನ್ನೆಲ್ಲವೂ ಕೂಡ ನಿಮ್ಮ ಮನೆ ಹತ್ತಿರನೇ ಇರುವಂಥ ಗಿಡ ಮರಗಳು, ಹಸಿರು ಗಿಡಗಳ ಹತ್ರ ಹಾಕಿದ್ರೂ ಕೂಡ ನಡೆಯುತ್ತೆ. ಇಷ್ಟನ್ನು ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಬಯಸಿದಂಥ ನೆಮ್ಮದಿ ಅನ್ನೋದು ತಪ್ಪದೇ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.